ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾವ ಯಡಿಯೂರಪ್ಪರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದ ಕತೆ. 1991ರ ಲೋಕಸಭಾ ಚುನಾವಣೆ. ಬಂಗಾರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪನವರು ಸಹ ಅದಾಗ್ಲೇ ಕರ್ನಾಟಕದಲ್ಲಿ ಹೋರಾಟದಿಂದ ಹೆಸರು ಮಾಡಿದ್ರು. ಆ ಸಮಯದಲ್ಲಿ ಎದುರಾದ ಲೋಕಸಭಾ ಚುನಾವಣೆಯಲ್ಲಿ ಬಂಗಾರಪ್ಪ ಅವರು ತನ್ನ ಅತ್ಯಂತ ಆಪ್ತ, ತನ್ನ ಜೊತೆಗೆ ವಕೀಲಿಕೆ ಪ್ರಾಕ್ಟೀಸ್ ಮಾಡ್ತಿದ್ದ ತನ್ನ ಧರ್ಮಪತ್ನಿ ಶಕುಂತಲಾ ಅವರ ಸಹೋದರಿಯ ಪತಿ ಕೆಜಿ ಶಿವಪ್ಪರಿಗೆ ಪಾರ್ಟಿ ಲೋಕಸಭಾ ಟಿಕೆಟ್ ನೀಡಿತ್ತು. ಆ ಟಿಕೆಟ್ ಘೋಷಣೆ ಪ್ರಸಂಗ ಸಹ ಮಜವಾಗಿದೆ. ಬಂಗಾರಪ್ಪ ಅವರು ಸಿಎಂ. ಊರಿನ ಒಂದಿಷ್ಟು ಜನರು ಬಂಗಾರಪ್ಪರನ್ನ ನೋಡಲು ಬೆಂಗಳೂರಿಗೆ ಬರ್ತಾರೆ. ಊರಿನ ಜನರ ಮೇಲೆ ತುಸು ಜಾಸ್ತಿ ಪ್ರೀತಿ ಸಹಜ. ಯಾಕ್ರೋ ಟೀಮ್ ಕಟ್ಕೊಂಡ್ ಬಂದಿದ್ರಿ ಎಂದು ಬಂಗಾರಪ್ಪ ಅವರು ಕೇಳಿದಾಗ ಬೇರೇನಿಲ್ಲ, ನಿಮ್ಮ ಕೆಜಿ ಶಿವಪ್ಪ ಅವರಿಗೆ ಟಿಕೆಟ್ ಕೊಡಿ ಎಂದು ಕೇಳಲು ಬಂದಿದ್ದೇವೆ ಎನ್ನುತ್ತಾರೆ. ಓ ಹೌದಾ, ಹಾಗಾದ್ರೆ ನಿಮ್ಮ ಜೊತೆ ಆಮೇಲೆ ಮಾತನಾಡ್ತೇನೆ, ಈಗ ಉಳಿದವರನ್ನ ವಿಚಾರಿಸ್ತೇನೆ, ನೀವು ಅಲ್ಲಿ ಹೋಗಿ ನಿಂತಿರಿ ಎನ್ನುತ್ತಾರೆ. ಅಷ್ಟಕ್ಕೂ ಕೆಜಿ ಶಿವಪ್ಪರಿಗೆ ಬಂಗಾರಪ್ಪ ಅವರು ನೇರವಾಗಿ ಟಿಕೆಟ್ ನೀಡಿ ಎಂದು ಹೇಳೋದಕ್ಕೆ ಮುಜುಗರ. ಕಾರಣ ಶಿವಪ್ಪ ಅವರು ಸಡಕ್ ಬೇರೆ. ಹೀಗಾಗಿ ಜನರ ಮೂಲಕ ಅಭಿಪ್ರಾಯ ಬಂದಿರೋದ್ರಿಂದ ಶಿವಪ್ಪರಿಗೆ ಟಿಕೆಟ್ ಕೊಡಿಸೋದು ಸುಲಭವಾಯಿತು. ಶಿವಪ್ಪರ ಮುಂದೆ ನಿಲ್ಲಿಸಿ ಯಡಿಯೂರಪ್ಪರನ್ನ ಸೋಲಿಸಲು ತಾನೇ ಜವಾಬ್ದಾರಿ ತೆಗೆದುಕೊಂಡ ಬಂಗಾರಪ್ಪ ಅವರು ಕೆಜಿ ಶಿವಪ್ಪರನ್ನ ಸಂಸದ ಮಾಡಿದ್ರು. ಕೆಜಿ ಶಿವಪ್ಪರ ಪುತ್ರ ಎಸ್ ಪ್ರಶಾಂತ್ ಇಂದು ಬಿಜೆಪಿಯಲ್ಲಿದ್ದು ಸೊರಬದಲ್ಲಿ ಸಕ್ರಿಯರಾಗಿದ್ದಾರೆ. ಅಂದಹಾಗೆ ಕೆಜಿ ಶಿವಪ್ಪರ ಅಳಿಯ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಶಿಕಾರಿಪುರಕ್ಕೆ ಹೋಗಿ ಶಿಕಾರಿ ಆಡಿದ್ದ ಬಂಗಾರಪ್ಪ. 1999ರ ವಿಧಾನಸಭೆ ಚುನಾವಣೆ. ಬಿಜೆಪಿ ಆಗ ರಾಜ್ಯದಲ್ಲಿ ಸಂಘಟನೆ ಗಟ್ಟಿಯಾಗಿಸಿಕೊಂಡು ಒಂದು ಹಂತಕ್ಕೆ ತಲುಪಿತ್ತು. 1999ರ ಚುನಾವಣೆಯಲ್ಲಿ ನಾವೇ ಗೆದ್ದು ಸರ್ಕಾರ ರಚನೆ ಮಾಡುತ್ತೇವೆ ಎನ್ನುವ ಅದಮ್ಯ ವಿಶ್ವಾಸದಲ್ಲಿದ್ರು ಬಿಎಸ್ ಯಡಿಯೂರಪ್ಪ ಮತ್ತು ಈಶ್ವರಪ್ಪ. ಈ ಇಬ್ಬರು ಕೇಸರಿ ಜೋಡೆತ್ತುಗಳಲ್ಲಿ ಎಷ್ಟರ ಮಟ್ಟಿಗಿನ ವಿಶ್ವಾಸ ಎಂದರೆ, ಚುನಾವಣೆಗೂ ಮೊದಲೇ ಮುಂದೆ ನಮ್ಮ ಸರ್ಕಾರ ಬಂದರೆ ಈ ಖಾತೆ ನನಗೆ, ಈ ಖಾತೆ ನಿನಗೆ ಎಂದು ಹಂಚಿಕೆ ಸಹ ಮಾಡಿಕೊಂಡಿದ್ದರು ಎನ್ನುವ ಚರ್ಚೆ ನಡೆಯುವ ಮಟ್ಟಿಗಿನ ವಿಶ್ವಾಸ ಅದಾಗಿತ್ತು. ಆ ವೇಳೆಯಲ್ಲಿ ತನ್ನ ಆಪ್ತರನ್ನೆಲ್ಲ ಕೂರಿಸಿಕೊಂಡು ಚರ್ಚೆ ನಡೆಸುತ್ತಿದ್ದ ಬಂಗಾರಪ್ಪ ತನ್ನ ಆಪ್ತರ ಮುಂದೆ ಒಂದು ಸವಾಲು ಎಸೆದೇ ಬಿಟ್ರು. ನೋಡ್ರೋ, ಈ ಬಾರಿ ಶಿಕಾರಿಪುರಕ್ಕೆ ಹೋಗಿ ಶಿಕಾರಿ ಆಡುತ್ತೇನೆ, ಅಂದರೆ ಯಡಿಯೂರಪ್ಪರನ್ನ ಸೋಲಿಸುತ್ತೇನೆ ಎಂದು ಶಪಥ ಮಾಡಿದ್ರಂತೆ. ಪರಿಣಾಮ ವಕೀಲ ಮಹಾಲಿಂಗಪ್ಪ ಅವರಿಗೆ ಟಿಕೆಟ್ ಕೊಡಿಸಿ ಯಡಿಯೂರಪ್ಪ ಅವರನ್ನ ಸೋಲಿಸೇ ಬಿಟ್ರು. ಆರಂಭದಲ್ಲಿ ಮಹಾಲಿಂಗಪ್ಪ ಯಡಿಯೂರಪ್ಪ ಅವರ ಎದುರು ಸ್ಪರ್ಧೆ ಮಾಡಲು ಹಿಂದೇಟು ಹಾಕಿದ್ರಂತೆ. ಆದ್ರೆ ಪಟ್ಟು ಬಿಡದ ಬಂಗಾರಪ್ಪ ಮಹಾಲಿಂಗಪ್ಪನಿಗೆ ಹೇಳಿದ್ರಂತೆ, ನೀನು ಹೆಸರಿಗಷ್ಟೇ ಅಭ್ಯರ್ಥಿ, ನಾನು ಉಳಿದಿದ್ದನ್ನ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯ ಹೇಳಿದ್ರು. ಆ ಚುನಾವಣೆಯಲ್ಲಿ ತನ್ನ ವರ್ಚಸ್ಸು ತಂತ್ರಗಾರಿಕೆ ಮೂಲಕ ಶಿಕಾರಿಪುರದಲ್ಲಿ ಯಡಿಯೂರಪ್ಪರಂತಹ ದೊಡ್ಡ ನಾಯಕನನ್ನೇ ಶಿಕಾರಿ ಮಾಡಿದ್ದು, ರಾಜಕೀಯ ಏಟು ನೀಡಿದ್ದು ಸದಾ ನೆನಪಿಡುವ ಚುನಾವಣೆಯಾಗಿ ದಾಖಲಾಯಿತು. ಈ ಸೋಲು ಸಾಮಾನ್ಯ ಸೋಲಾಗಿರಲಿಲ್ಲ. ಮುಖ್ಯಮಂತ್ರಿ ಆಗುವ ಕನಸಿನಲ್ಲಿ ಓಡಾಡ್ತಿದ್ದ ಯಡಿಯೂರಪ್ಪ ಅವರಿಗೆ ಬಿದ್ದ ರಾಜಕೀಯ ಗಾಯವಾಗಿತ್ತು. ಬಳಿಕ ಯಡಿಯೂರಪ್ಪ ಅವರನ್ನ ಪಕ್ಷ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿತ್ತು. ರಾಜೀವ್ ಗಾಂಧಿ ಸತ್ತರೂ ನೀನು ಬದುಕಿದೆ. 1991ರ ಲೋಕಸಭಾ ಚುನಾವಣೆ. ಕೋಲಾರಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ಹುಡುಕಿ ಎಂದು ಬಂಗಾರಪ್ಪ ಸೂಚಿಸಿದಾಗ ಆ ಭಾಗದ ಜನರು ಕೆಎಚ್ ಮುನಿಯಪ್ಪರನ್ನ ಕರೆದುಕೊಂಡು ಬಂದ್ರಂತೆ. ಕಬ್ಬನ್ ಪಾರ್ಕ್ ಬ್ಯಾಡ್ಮಿಂಟನ್ ಕೋರ್ಟ್ ನಲ್ಲಿ ಶಟ್ಲ್ ಆಡ್ತಿದ್ದ ಬಂಗಾರಪ್ಪ ಅವರನ್ನ ಕಂಡ ಕೆಎಚ್ ಮುನಿಯಪ್ಪ ದೇವರಿಗೆ ಅಡ್ಡ ಬೀಳುವ ಹಾಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ರಂತೆ. ಮುನಿಯಪ್ಪರನ್ನ ನೋಡಿದ ಬಂಗಾರಪ್ಪ ಇವನೇನೋ ಗೆಲ್ತಾನ ಎಂದು ಪ್ರಶ್ನೆ ಮಾಡಿದ್ರಂತೆ. ಅದೇ ಸಮಯದಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾಯಿತು. ಚುನಾವಣೆ ಸ್ವಲ್ಪ ಮುಂದೂಡಿಕೆ ಆಯಿತು. ಬಳಿಕ ನಡೆದ ಚುನಾವಣೆಯಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ರು. ಮುನಿಯಪ್ಪ ಅವರು ಗೆದ್ರು. ಗೆದ್ದವರೇ ಬಂಗಾರಪ್ಪ ಅವರನ್ನ ನೋಡಲು ಬಂದ ಮುನಿಯಪ್ಪ ಅವರಿಗೆ ಬಂಗಾರಪ್ಪ ಹೇಳಿದ್ರಂತೆ, ಈ ಗೆಲುವು ನಿನ್ನ ಗೆಲುವಲ್ಲ, ರಾಜೀವ್ ಗಾಂಧಿ ಸತ್ತರೂ ನೀನು ಬದುಕಿದೆ ಎಂದು ಮಾರ್ಮಿಕವಾಗಿ ಹೇಳಿದ್ರಂತೆ. ಬಟ್ಟೆ ಹಳೆಯದಾಗಿದ್ದರೆ ಅಲ್ಲೇ ಹೊಸ ಬಟ್ಟೆ ತರಿಸ್ತಿದ್ದ ಬಂಗಾರಪ್ಪ ಅವರು ಸಿಎಂ ಆಗುವ ಮುನ್ನ ಮತ್ತು ಮುಖ್ಯಮಂತ್ರಿ ಆದ ಬಳಿಕವೂ ತನ್ನ ಕಾರ್ಯಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡಿರಲಿಲ್ಲ. ತಾನೇ ಕಾರು ಓಡಿಸಿಕೊಂಡು ಹೋಗ್ತಿದ್ದ ಸಮಯದಲ್ಲಿ ಊರಿನಲ್ಲಿ ಯಾರಾದ್ರೂ ಕಂಡರೆ ಕಾರು ನಿಲ್ಲಿಸಿ, ಎಲ್ಲಿಗಯ್ಯ ಹೊರಟಿದ್ದೆ, ಬಾ ಕುಳಿತುಕೋ, ನಾನ್ ಬಿಡ್ತೇನೆ ಎನ್ನುತ್ತಿದ್ರಂತೆ. ಸಿಎಂ ಆದ ಮೇಲೆ ಸಹ ಅದೇ ರೀತಿ ದಾರಿ ಮಧ್ಯೆ ಹೋಗುವ ಜನರು ಸಿಕ್ಕರೆ ತನ್ನ ಬೆಂಗಾವಲು ವಾಹನದಲ್ಲಿ ಜನರನ್ನ ಕೂರಿಸಿಕೊಂಡು ಡ್ರಾಪ್ ಕೊಡ್ತಿದ್ರಂತೆ. ತನ್ನ ನೋಡಲು
ಇನ್ನು ಯಾರಾದ್ರೂ ಬಂದಾಗ ಅವರ ಬಟ್ಟೆ ಕೊಳೆ ಆಗಿದ್ರೆ ತನ್ನ ಸಹಾಯಕರನ್ನ ಕರೆದು ಇವನಿಗೆ ಒಂದು ಹೊಸ ಬಟ್ಟೆ ಕೊಡಿಸು ಎಂದು ಹಣ ನೀಡ್ತಿದ್ರಂತೆ. ಕೂಲಿ ಮಾಡುವವರ ಮಕ್ಕಳು ಶಾಲೆಗೆ ಹೋಗುದಿಲ್ಲ. ಪಾಲಕರು ಅವರನ್ನು ಸಹ ಕೆಲಸ ಮಾಡುವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವರಿಗೆ ವಿದ್ಯಾಭ್ಯಾಸ ಸಿಗಬೇಕು ಎನ್ನುವ ಕಾರಣಕ್ಕೆ ಪ್ರತಿದಿನ ಶಾಲೆಗೆ ಬರುವ ಮಕ್ಕಳಿಗೆ ₹1 ನೀಡುವ ನಿರ್ಣಯ ಮಾಡಿದ್ದರ ಹಿಂದಿನ ಉದ್ದೇಶ ಬಡವರ ಮಕ್ಕಳು ಓದಬೇಕು ಎನ್ನುವ ಕಾರಣದಿಂದ. ದಟ್ಸ್ ಒನ್ ಅಂಡ್ ಓನ್ಲಿ ಬಂಗಾರಪ್ಪ.